ಅಪ್ಪ ನಮಸ್ತೆ ಅಪ್ಪ. ನಮಸ್ಕಾರ. ಅಪ್ಪ ನಿಮ್ಮ ಹೆಸರು? ಕೆ.ಟಿ. ತಿಮ್ಮಯ್ಯ. ತಿಮ್ಮಯ್ಯ. ಓಕೆಪ್ಪ, ನಮ್ಮ ಸರಾಕೆರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರಪ್ಪ. ನನ್ನ ಮಗ ಅವರು ತಿಳಿಸ್ಕೊಟ್ರು. ಓಕೆ, ಮಗನ ಮುಖಾಂತರ ನೀವು ನಮ್ಮ ಸರಾಕೆರಿಗೆ ಬಂದ್ರಿ. ಏನ್ ತೊಂದರೆಯಿಂದ ನೀವು ನಮ್ಮ ಸರಾಕೆರಿಗೆ ಬಂದ್ರಿಪ್ಪ? ನನಗೆ ಮಂಡಿ ನೋವು, ಕಾಲು ನೋವು, ಶುಗರ್ ಜಾಸ್ತಿ ಇತ್ತು. ಮಂಡಿ ನೋವು, ಕಾಲು ನೋವು, ಶುಗರ್ ಜಾಸ್ತಿ ಇತ್ತು. ಎಷ್ಟಿತ್ತಪ್ಪ ಶುಗರು? ಶುಗರು 200 ಈ ಥರ ಇತ್ತಾ? ಓಕೆಪ್ಪ, ನೀವು ಹೊರಗಡೆ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡ್ರ? ಶುಗರ್ಗಾಗ್ಬೋದು, ಮಂಡಿ ನೋವು, ಕಾಲು ನೋವಾಗ್ಬೋದು? ತೋರಿಸ್ಕೊಂಡೆ. ಶುಗರ್ಗೆ ಮಾತ್ರೆ ತಗೋತಾ ಇದೆ. ಶುಗರ್ಗೆ ಮಾತ್ರೆ ತಗೊಳ್ತಾ ಇದ್ರೆ, ಮಂಡಿ ನೋವು, ಕಾಲು ನೋವು ಇದಕ್ಕೆಲ್ಲ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ರಿ, ಆದ್ರೂ ಕೂಡ ನಿಮ್ಮ ತೊಂದರೆ ಗುಣ ಆಗಿಲ್ಲ? ಹಾ, ಸರಿಪ್ಪ. ಎಷ್ಟು ಅಮೌಂಟ್ ಖರ್ಚು ಮಾಡಿದಿರ ಹೊರಗಡೆ? ಒಂದು 2 ಲಕ್ಷದವರೆಗೂ ಮಾಡಿದ್ದೀನಿ. ಓಕೆ, 2 ಲಕ್ಷದವರೆಗೂ ಖರ್ಚು ಮಾಡಿದಿರ, ಆದ್ರೂ ನಿಮ್ಮ ಮಂಡಿ ನೋವು ಗುಣ ಆಗಿಲ್ಲ, ಕಾಲು ನೋವು ಗುಣ ಆಗಿಲ್ಲ, ಶುಗರ್ ಕೂಡ ನಾರ್ಮಲ್ಗೆ ಬಂದಿಲ್ಲ. ಓಕೆ, ಇವಾಗ ನಮ್ಮ ಥೆರಪಿಗೆ ಎಷ್ಟು ದಿನ ಬಂದ್ರಿ ನೀವು? 2 ತಿಂಗಳು. 2.5 ತಿಂಗಳು ಬಂದಿದ್ದೀರಾ. ಓಕೆ, ನಮ್ಮ ಸರಾಕೆರ ಥೆರಪಿ 2.5 ತಿಂಗಳು ತಗೊಂಡು ನಿಮ್ಗೆ ಶುಗರ್ ಯಾವ ರೀತಿ ಇದೆ, ಕಾಲು ನೋವು ಆಗ್ಬೋದು, ಮಂಡಿ ನೋವು ಆಗ್ಬೋದು, ಇದೆಲ್ಲ ಯಾವ ರೀತಿ ಇದೆ ಅಪ್ಪ ನಿಮಗೆ? ಅದು ಕಮ್ಮಿ ಆಯ್ತು. ಶುಗರ್ ನಾರ್ಮಲ್ ಆಯ್ತು. 200 ಇರುವಂತ ಶುಗರು ಇವಾಗ ಎಷ್ಟಿದೆಪ್ಪ? ಇವಾಗೆಲ್ಲ 100 ಚಿಲ್ಲರೆ ಒಳಗೆ. 100 ಒಳಗಡೆ ಅಂತ ಹೇಳ್ತಾರೆ. ನಾರ್ಮಲ್ ಆಗಿದೆ ಅಂತ ಹೇಳ್ತಾರೆ. ಓಕೆಪ್ಪ, ನಾರ್ಮಲ್ ಆಗಿದೆ ಶುಗರು. ಇವಾಗ ಮಾತ್ರೆ ನೀವು ಕಡಿಮೆ ಮಾಡಿದಾರ? ಕಮ್ಮಿ ಮಾಡಿದ್ದೀನಿ. ಓಕೆ, ಮುಂಚೆ ಜಾಸ್ತಿ ಡೋಸೇಜ್ ಮಾತ್ರೆ ತಗೊಳ್ತಾ ಇದ್ರಿ, ಇವಾಗ ನಾರ್ಮಲ್ ಆದ್ಮೇಲೆ ಕಡಿಮೆ ಮಾಡಿದ್ದೀರಾ ಶುಗರ್ಗೆ. ಓಕೆಪ್ಪ, ಶುಗರ್ ಇಂದಾನೆ ಪಾದ ಉರಿ ಬರುವಂತದ್ದು, ಕಾಲು ನೋವು ಬರೋದು, ಇದೆಲ್ಲ ಆಗ್ತಾ ಇದ್ದಲ್ವಾ? ಇವಾಗ ಯಾವ ರೀತಿ ಇದ್ದೀರಪ್ಪ? ಇವಾಗ ಅಷ್ಟು ಇಲ್ಲಮ್ಮ, ಕಾಲು ನೋವೇನಿಲ್ಲ. ಓಕೆಪ್ಪ, ಇವಾಗ ನಿಮ್ಮನ್ನ ನೋಡಿದ್ರೆ ವೆಯ್ಟ್ ಕೂಡ ಲಾಸ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಡೌನ್ ಆಗಿದ್ದೀರಾ. ಓಕೆ, ಎಷ್ಟು ಕೆಜಿ ಅಂತ ಚೆಕ್ ಮಾಡಿಲ್ವಾ? ಚೆಕ್ ಮಾಡಿಲ್ಲ, ಒಟ್ನಲ್ಲಿ ಸಣ್ಣ ಆಗಿದ್ದೀರಾ ಅನಿಸ್ತಾ ಇದೆ. ಓಕೆಪ್ಪ, ಇವತ್ತಿನ ದಿನ ನೀವು ಸರಾಕೆರಿಗೆ 2.5 ತಿಂಗಳು ಬಂದಿದ್ದೀರಾ. ಇವಾಗ ಬೆಡ್ ಅನ್ನ ನೀವು ಮನೆಗೆ ಮಾಡ್ಕೊಂಡ್ರಿ. ಓಕೆಪ್ಪ, ಇವಾಗ ಮನೆಗೆ ಬೆಡ್ ಅನ್ನ ತಗೊಂಡ್ರಿ. ಏನಕ್ಕೋಸ್ಕರ ಮನೆಗೆ ತಗೊಂಡ್ರಪ್ಪ? ಅಲ್ಲಿ ಟೈಮ್ ಸರಿಯಾಗಿ ಬರಕ್ ಆಗಲ್ಲ ಅಂದ್ಬಿಟ್ಟು ಮನೇಲೆ ಇದ್ರೆ ಇಲ್ಲೇ ಎದ್ದು ಇಲ್ಲೇ ಮಾಡ್ಕೋಬಹುದು ಅಂದ್ಬಿಟ್ಟು ತಗೊಂಡ್ರಿ. ಇವಾಗ ಸರಾಕೆರಿಗೆ ಬಂದ್ರೆ ಟೈಮ್ ಸರಿಯಾಗಿ ಮಾಡ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಮನೆಗೆ ಬೇಕು ಅಂತ. ಓಕೆ, ನೀವು ಯಾವಾಗಲೂ ಕೂಡ ಫಸ್ಟ್ ಬ್ಯಾಚ್ ಗೆ ಬಂದ್ಬಿಡ್ತಾ ಇದ್ರಿ? ಹೌದಮ್ಮ, 4 ಗಂಟೆಗೆ ಬಂದು ಕಾಯ್ಕೊಂಡು 4 ಗಂಟೆಗೆ ಬಂದು ಕಾದು ಕುತ್ಕೊಂಡು ಥೆರಪಿ ಮಾಡ್ತಾ ಇದ್ರಿ. ಓಕೆ, 4 ಗಂಟೆಗೆ ಬಂದ್ರೆ 8:30ಗೆ ಬ್ಯಾಚ್ ಸಿಗ್ತಾ ಇತ್ತು. ಓಕೆ, 2-3 ಗಂಟೆ ಕಾಯ್ತಾ ಇದ್ರಿ. ಓಕೆ, ಈಗ 2-3 ಗಂಟೆ ಕಾಯೋ ಬದಲು ನಮ್ಮ ಮನೇಲೆ ಇಟ್ಕೊಂಡ್ರೆ ಎಂಟಿ ಸ್ಟಮಕ್ ಅಲ್ಲಿ ಥೆರಪಿ ಮಾಡ್ಬೋದು ಅಂತ ನೀವು ಬಂದಿದ್ದೀರಾ? ಹೌದಪ್ಪ, ಮನೆಗೋಸ್ಕರ ತಗೊಂಡ್ರಿ. ಓಕೆ, ಇವಾಗ ಮನೇಲಿ ಇರೋರೆಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀರಪ್ಪ? ಮಾಡ್ತಾರೆ, ಹುಡುಗ ಮೊಮ್ಮಕ್ಕಳು, ಮಗ ಎಲ್ಲ ಮಾಡ್ತಾರೆ. ಓಕೆ, ನಿಮ್ ಮನೇಲಿ ಇವಾಗ ಸ್ಟೀಮ್ ಇದೆ, ಮತ್ತೆ ಬೆಡ್ ಇದೆ. ಸ್ಟೀಮ್ ಎಲ್ಲ ಯಾವ ರೀತಿ ತಗೊಳ್ತೀರಪ್ಪ? ಒಂದಿನ ಬಿಟ್ಟು ಒಂದಿನ ತಗೊಳ್ತೀರಾ? ಸ್ವಲ್ಪ ದಿವಸ ಮುಂಚೆ ಡೈಲಿ ತಗೋತಾ ಇದ್ವಿ, ಈಗ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ತಗೊಳ್ತಾ ಇದ್ದೀರಾ. ಓಕೆಪ್ಪ, ಇವಾಗ ನಿಮ್ಗೆ ಬೆಡ್ ಆಗ್ಬೋದು, ಸ್ಟೀಮ್ ಆಗ್ಬೋದು, ಇದೆಲ್ಲ ತಗೊಂಡಿದ್ದೀರಲ್ಲ, ಅಮೌಂಟ್ ಬಂದು ನಿಮ್ಗೆ ಜಾಸ್ತಿ ಆಗ್ಲಿಲ್ವಾ? ಜಾಸ್ತಿ ಅನ್ನಿಸ್ತು, ಜಾಸ್ತಿನೇ. ಆದ್ರೆ ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ತಗೋಬೇಕಾಯ್ತಲ್ಲ, ತಗೊಂಡ್ವಿ. ಓಕೆಪ್ಪ, ಈಗ ಅಮೌಂಟ್ ಬಂದು ಜಾಸ್ತಿನೇ, ಆದ್ರೆ ಆರೋಗ್ಯಕ್ಕೆ ಅಂದ್ರೆ ಇವಾಗ 2 ಲಕ್ಷ ಖರ್ಚು ಮಾಡಿದೀರಾ, ಶುಗರು, ಮಂಡಿ ನೋವು ಇದಕ್ಕೆಲ್ಲ. ಅದ್ರ ಮುಂದೆ ಬಂದು ಇದು ಅಮೌಂಟ್ ಜಾಸ್ತಿ ಅನಿಸ್ಲಿಲ್ಲ ಅಂತ ಹೇಳ್ತೀರಾ, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡಿದಿರಾ. ಓಕೆ, ಇವಾಗ ಮನೇಲಿ ಇರೋದ್ರಿಂದ ಲೈಫ್ ಲಾಂಗ್ ನೀವು ಯೂಸ್ ಅನ್ನು ಮಾಡ್ಬೋದು. ಓಕೆ, ಇವತ್ತಿನವರೆಗೂ ಇಷ್ಟು ದಿನ ಆಗಿದೆ, 2.5 ತಿಂಗಳು ಆಯ್ತಲ್ಲಪ್ಪ ಬೆಡ್ ತಗೊಂಡು ಆಗಿದೆ. ಓಕೆ, ಇವಾಗ ನಿಮ್ಗೆ ಇದು ಸರ್ವಿಸ್ ಏನಾರ ಬಂದಿದ್ಯಾ, ಹೇಗಪ್ಪ? ಇನ್ನು ಸರ್ವಿಸ್ ಏನು ಬಂದಿಲ್ಲ. ಮುಂದೆ ಹೆಂಗೋ ಗೊತ್ತಿಲ್ಲ, ಇಲ್ಲಿವರೆಗೂ ಏನು ಬಂದಿಲ್ಲ. ಓಕೆಪ್ಪ, ಎದರ್ಕೋಬೇಡಿ, ಮುಂದೆ ಬಂದ್ರು ಕೂಡ ನಾವೇ ಸರ್ವಿಸ್ ಅನ್ನೋದನ್ನ ನಿಮ್ಗೆ ಮಾಡ್ಕೊಡ್ತೀವಿ. ಸರಿ ಅಮ್ಮ. ಓಕೆಪ್ಪ, ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ಪಾ. ಇನ್ನೊಂದು ವಿಷಯ ಕೇಳಬೇಕು, ನೀವು ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಸರಾಕೆರೆ ಬರುವಂತ ಅಪ್ಪ ಅಮ್ಮಗೆ? ನಾನು ಹುಷಾರಾಗತ್ತೆ ಹೋಗಿ ಅಂತ ಹೇಳ್ತಾ ಇರ್ತೀನಿ. ಚೆನ್ನಾಗಿ ಆಗ್ತೀರಾ ನೀವು, ಸರಾಕೆರೆಗೆ ಹೋಗಿ ಅಂತ ತಿಳಿಸ್ಕೊಡ್ತೀರಾ? ಹೌದಮ್ಮ, ಇಲ್ಲಿ ಬಂದವ್ರಿಗೆಲ್ಲ ಈ ಅಂಗಡಿ ಹತ್ರ ಬರ್ತಾರೆ, ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ. ಹೇಳಿ ಕಳಿಸ್ತೀರಾ, ಸರಾಕೆರೆಗೆ ಹೋಗಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಈಗ ನಿಮ್ಗೆ ಶುಗರ್ ನಾರ್ಮಲ್ ಆಗಿದೆ, ಮಂಡಿ ನೋವು ಕಡಿಮೆ ಆಗಿದೆ, ಕಾಲು ನೋವು ಕಡಿಮೆ ಆಗಿದೆ, ವೆಯ್ಟ್ ಲಾಸ್ ಆಗಿದ್ದೀರಾ, ಇದನ್ನೆಲ್ಲ ಅವ್ರಿಗೆ ತಿಳಿಸ್ತೀರಪ್ಪ? ಹೇಳ್ತಾ ಇದ್ದೀನಿ ಅಮ್ಮ ಅವ್ರಿಗೆಲ್ಲ. ಓಕೆ ಓಕೆಪ್ಪ, ಥ್ಯಾಂಕ್ ಯು ಪಾ, ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಡ್ರಿ. ನಮಸ್ಕಾರ.